ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೇಸಿಕ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ಟಿಚಸ್ ತೋರಿಸ್ತಾ ಇದ್ದೀನಿ. ಬೇಸಿಕ್ ಹ್ಯಾಂಡ್ ಎಂಬ್ರಾಯ್ಡ್ರಿನಲ್ಲಿ ಚೈನ್ ಸ್ಟಿಚ್ಗಳಲ್ಲಿ ವೆರೈಟೀಸ್ ಇದೆ. ಆ ವೆರೈಟೀಸ್ನ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 5 ಟೈಪ್ಸ್ ಆಫ್ ಚೈನ್ ಸ್ಟಿಚ್ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಬಾಕಿ ಸ್ಟಿಚ್ಗಳನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಫಸ್ಟ್ ಬೇಸಿಕ್ ಸ್ಟಿಚ್ ಚೈನ್ ಸ್ಟಿಚ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಆ್ಯಂಕರ್ ಥ್ರೆಡ್ ತೊಗೊಂಡಿದ್ದೀನಿ. ನಾನು ಥ್ರೆಡ್ ತೊಗೊಂಡು ನೀಡಲ್ಗೆ ಹಾಕ್ಕೊಂಡು ನಾವೇನು ಲೈನ್ ಹಾಕಿದ್ವಿ ಅದರಿಂದ ಮೇಲ್ಗಡೆಗೆ ಸೂಜಿ ತೆಗೆದಿದ್ದೀನಿ. ತೆಗೆದ್ಬಿಟ್ಟು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ನಾನು ಆ ಥರ ಸೂಜಿನ ಸ್ವಲ್ಪ ಮುಂದಕ್ಕೆ ಚುಚ್ಕೊಂಡು ಸೂಜಿ ಸುತ್ತ ಥ್ರೆಡ್ ಹಾಕಿ ಈ ಥರ ಎಳ್ಕೊಳ್ಬೇಕು. ಅದು ಚೈನ್ ಥರ ಕಾಣಿಸುತ್ತೆ ನೋಡಿ, ಈ ಥರ ಕಾಣಿಸುತ್ತೆ. ಮತ್ತು ಈಗ ಅದೇನು ಚೈನ್ ತೆಗ್ದಿದ್ವಿ ಅಲ್ಲಿ ಥ್ರೆಡ್ ಇದೆಯಲ್ಲ, ಆ ಚೈನ್ ಒಳಗಡೆಯಿಂದನೇ, ಹೊರಗಡೆಯಿಂದ ತೆಗಿಬಾರ್ದು, ಒಳಗಡೆಯಿಂದನೇ ಸೂಜಿನ ಮುಂದಕ್ಕೆ ಹಾಕ್ಕೋಬೇಕು. ನೋಡಿ, ಈ ಥರ ಮುಂದಕ್ಕೆ ಹಾಕ್ಕೊಂಡು ನೀಡಲ್ಗೆ ಸುತ್ತಿ ಥ್ರೆಡ್ ಹಾಕಿ ದಾರ ತೆಗಿಬೇಕು. ನೋಡಿ, ಈ ಥರ ಬರುತ್ತೆ, ಈ ಥರ ತೆಗಿಬೇಕು. ಇದು ಚೈನ್ ಥರ ಬರುತ್ತೆ, ಚೈನ್ ಲಿಂಕ್ ಆಗಿ ಕಾಣಿಸುತ್ತೆ ನೋಡಿ. ಅದೇನು ನಾವು ಚೈನ್ ತೆಗ್ದಿರ್ತೀವಿ ಆ ಚೈನ್ ಒಳಗಡೆಯಿಂದನೇ ಸ್ವಲ್ಪ ಮುಂದಕ್ಕೆ, ನಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿಗೆ ಸೂಜಿನ ಮುಂದಕ್ಕೆ ತೊಗೋಬೇಕು. ಮುಂದಕ್ಕೆ ತೊಗೊಂಡು ಸೂಜಿ ಸುತ್ತ ದಾರ ತೆಗಿಬೇಕು. ಇದು ಸ್ವಲ್ಪ ಪ್ರಾಕ್ಟೀಸ್ ಆದಮೇಲೆ ಗೊತ್ತಾಗುತ್ತೆ. ನಾವು ದಾರನ ಹಿಂಗೆ ಸುತ್ತೋದೇ ಬೇಡ. ಇಲ್ಲಿ ನೋಡಿ, ಈ ಥರ ಬಂದರೆ ಸಾಕು. ಈ ಥರ ಬಂದರೆ ಅದರೊಳಗಡೆಯಿಂದ ಎಳೆದ್ರೆ ಅದು ಚೈನ್ ಥರ ಬರುತ್ತೆ ನೋಡಿ. ಈ ಥರ ಬಂದರೆ ಸಾಕು, ಅದು ಚೈನ್ ಥರ ಕಾಣಿಸುತ್ತೆ. ಹಾಕಿದ್ರೆ ಅದು ಚೈನ್, ನಾವೇನು ಆರಿ ಎಂಬ್ರಾಯ್ಡ್ರಿನಲ್ಲಿ ಯೂಸ್ ಮಾಡೋ ಚೈನ್ ಥರನೇ ಇದು ಕಾಣುತ್ತೆ. ಇದೇ ಥರನೇ ಚೈನ್ನ ಫುಲ್ಲು ಲೈನ್ ಕಂಪ್ಲೀಟ್ ಮಾಡೋಣ. ನೋಡಿ, ಥ್ರೆಡ್ನ ಹೊರಗಡೆಯಿಂದನೇ ತೆಗಿಬೇಕು, ಹೊರಗಡೆಯಿಂದ ತೆಗಿಬಾರ್ದು. ಹೊರಗಡೆಯಿಂದ ತೆಗೆದ್ರೆ ಚೈನ್ ಬರಲ್ಲ, ಬಿಚ್ಕೊಂಡು ಹೋಗ್ಬಿಡುತ್ತೆ. ಇದೇ ಥರ ಫುಲ್ ಲೈನ್ ಕಂಪ್ಲೀಟ್ ಮಾಡೋಣ. ಇದು ನಾವು ಆರಿ ಎಂಬ್ರಾಯ್ಡ್ರಿನಲ್ಲಿ ಏನು ಹಾಕ್ತೀವೋ ಅದೇ ಥರನೇ ಇದನ್ನು ನಾವು ಬಾರ್ಡರ್ಸ್ಗೆ ಯಾವ ಫ್ಲವರ್ ಬೇಕಾದ್ರೂ ಮಾಡ್ಬೋದು. ಈ ಡಿಸೈನ್ನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇದು ಬೇಸಿಕ್ಕಾಗಿ ಎಲ್ಲದಕ್ಕೂ ಯೂಸ್ ಮಾಡೋದು. ನಿಮ್ಮ ಎಲ್ಲ ಡ್ರೆಸ್ಗಳಲ್ಲಿ, ಸಾಮಾನ್ಯವಾಗಿ ಸ್ವೆಟರ್ಸ್ಗಳಲ್ಲೆಲ್ಲ ಈ ಡಿಸೈನ್ ಇರುತ್ತೆ ನೋಡಿ. ಈ ಥರ ಫುಲ್ ಲೈನ್ ಕಂಪ್ಲೀಟ್ ಆಗಿದೆ. ಈ ಏನು ಚೈನ್ ಸ್ಟಿಚ್ ಹಾಕ್ತೀವಿ ಇದನ್ನು ಎಂಡ್ ಮಾಡೋದು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಬೇಕು. ಯಾಕಂದರೆ ಇದು ನಾವೇನು ಇಲ್ಲಿ ತೆಗಿತಾ ಇದ್ದೀವಲ್ಲ ಥ್ರೆಡ್ಡು, ಇದೇ ಥರನೇ ಮುಂದಕ್ಕೆ ತೆಗೆದ್ರೆ ಅಥವಾ ಏನು ಹಾಗೆ ಹಾಕಿದ್ರೆ ಒಳಗಡೆ ತೆಗೆದು ಕೆಳಗಡೆಗೆ ಎಳೆದ್ರೆ ಅದು ಬಿಚ್ಕೊಂಡು ಹೋಗುತ್ತೆ ನೋಡಿ. ಇಲ್ಲಿ ಇದೇನು ಥ್ರೆಡ್ ಬಂದಿದೆ ಚೈನಿಂದ ಹೊರಗಡೆಗೆ ದಾರ ಇದೆಯಲ್ಲ ಅದರಿಂದ ಹೊರಗೆ ಈ ಥರ ನೀಡಲ್ನ ಚುಚ್ಕೋಬೇಕು. ಕೊಂಡ್ರೆ ಬಿಚ್ಕೊಂಡು ಹೋಗ್ಬಿಡುತ್ತೆ ಫುಲ್ಲು. ಹೊರಗಡೆ ಚುಚ್ಕೊಂಡು ಈ ಥರ ಕೆಳಗಡೆ ನಾಟ್ ಮಾಡ್ಕೋಬೇಕು ನೋಡಿ. ಈಗ ಕಂಪ್ಲೀಟ್ ಆಯಿತು. ನಾನೀಗ ನೆಕ್ಸ್ಟ್ ಸ್ಟಿಚ್ ತೋರಿಸ್ತಾ ಇದ್ದೀನಿ. ಈ ಆ್ಯಂಕರ್ ಥ್ರೆಡ್ ಅಂದರೆ ಈ ಥರ ಬರುತ್ತೆ. ಇದನ್ನು ಥ್ರೆಡ್ ಯಾವ ಥರ ತೆಗಿಯೋದು ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ತುದಿನಲ್ಲಿ ಬಿಚ್ಕೊಂಡಿರುತ್ತೆ, ಅದನ್ನು ಎಳೆದ್ರೆ ಸಾಕು. ಕೆಲವು ಸಲ ಇದನ್ನು ಯಾವ ಥರ ಓಪನ್ ಮಾಡಬೇಕು ಅಂತ ಗೊತ್ತಿಲ್ಲದಲೇ ಫುಲ್ ಗಂಟಾಗ್ಬಿಡುತ್ತೆ ಮತ್ತು ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಅಲ್ಲಿ ತುದಿ ತೋರಿಸಿದ್ನಲ್ಲ, ಆ ತುದಿನ ಸ್ವಲ್ಪ ಇಟ್ಕೊಂಡು ಎಳೆದ್ರೆ ಈ ಥರ ನೀಟಾಗಿ ಬರುತ್ತೆ. ಇದನ್ನು ನಾವು ನೀಡಲ್ಗೆ ಹಾಕ್ಕೊಂಡು ಯೂಸ್ ಮಾಡ್ಬೋದು ನೋಡಿ. ಈಗ ಇದು ನೀಟಾಗಿ ಬಂದಿದೆ. ನೆಕ್ಸ್ಟ್ ಬೇಕಾದ್ರೆ ಅದೇ ತುದಿ ಇಟ್ಕೊಂಡು ನೀಟಾಗಿ ಓಪನ್ ಮಾಡ್ಕೊಬೋದು. ನಾನಿಲ್ಲಿ ನೆಕ್ಸ್ಟ್ ತೋರಿಸ್ತಾ ಇರೋದು ಜಿಗ್ಜಾಗ್ ಚೈನು. ಜಿಗ್ಜಾಗ್ ಬರುತ್ತೆ ಇದು. ಆರಿ ಎಂಬ್ರಾಯ್ಡ್ರಿನಲ್ಲಿ ಯಾವ ಥರ ಜಿಗ್ಜಾಗ್ ಬರುತ್ತೋ, ಜಿಗ್ಜಾಗ್ ಸ್ಟಿಚ್ ಬರುತ್ತೋ ಅದೇ ಥರ ಇದರಲ್ಲೂ ಬರುತ್ತೆ ಹ್ಯಾಂಡ್ ಎಂಬ್ರಾಯ್ಡ್ರಿನಲ್ಲೂ ನೋಡಿ. ಈ ಥರ ನೀಡಲ್ನ ಕ್ರಾಸಲ್ಲಿ ತೆಗೆದು ನಾವು ಚೈನ್ ಸ್ಟಿಚ್ ಹಾಕಿದ್ವಲ್ಲ ಅದನ್ನೇ ಹಾಕಬೇಕು ಸೇಮು ನೋಡಿ. ಈಗ ಮತ್ತೆ ನೀಡಲ್ನ ಒಂದ್ಸಲ ಈ ಕಡೆ ಕ್ರಾಸಲ್ಲಿ ತೆಗಿಬೇಕು. ಒಂದು ಚೈನ್ ಆದಮೇಲೆ ನೆಕ್ಸ್ಟ್ ಚೈನನ್ನು ಈ ಕಡೆ ಕ್ರಾಸಿಗೆ ಏನು ಲೈನ್ ಹಾಕಿರ್ತೀವಿ ಅದರದ್ದು ಕ್ರಾಸಲ್ಲಿ ನೋಡಿ, ಈ ಕಡೆ ಕ್ರಾಸಿಗೆ ಒಂದ್ಸಲಿ ಆ ಕಡೆಗೆ ಒಂದ್ಸಲಿ ಈ ಕಡೆಗೆ ಹಾಕ್ಕೊಂಡು ಬರಬೇಕು. ಇದು ಜಿಗ್ಜಾಗ್ ಥರ ಕಾಣುತ್ತೆ. ಚೈನ್ ಸ್ಟಿಚ್ಚೇ ಜಿಗ್ಜಾಗ್ ಬರುತ್ತಷ್ಟೇ ಇದರಲ್ಲಿ ನೋಡಿ. ಈಗ ಈ ಥರ ಕ್ರಾಸಲ್ಲಿ ಬರುತ್ತೆ, ಈ ಥರ ಬರುತ್ತೆ ನೋಡಿ. ನೆಕ್ಸ್ಟ್ ಈಗ ಆ ಕಡೆ ಸೈಡಿಗೆ ಹಾಕಬೇಕು. ಒಂದ್ಸಲಿ ಲೆಫ್ಟಿಗೆ ಒಂದ್ಸಲಿ ರೈಟಿಗೆ, ಎರಡು ಸೈಡೂ ಏನು ಲೈನ್ ಹಾಕಿರ್ತೀವಿ ಅದರಿಂದ ಲೆಫ್ಟಿಗೆ ಒಂದ್ಸಲಿ ರೈಟ್ಗೆ ಒಂದ್ಸಲಿ ನೀಡಲ್ನ ಹಾಕ್ಕೊಂಡು ಬರಬೇಕು. ಸೇಮ್ ಚೈನ್ ನಾನು ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ಬೇಸಿಕ್ ಚೈನು, ಅದೇ ಥರನೇ ಇದು ಕೂಡ ಒಳಗಡೆಯಿಂದನೇ ತೆಗಿಬೇಕು. ಹೊರಗಡೆಯಿಂದ ತೆಗೆದ್ರೆ ಚೈನ್ ನೀಟಾಗಿ ಬರೋದಿಲ್ಲ ನೋಡಿ. ಈ ಥರ ಸೂಜಿ ಒಳಗಡೆ ದಾರ ಬರಬೇಕು, ಸೂಜಿ ಮೇಲಿರಬೇಕು ದಾರ, ಆ ಥರ. ಇದೇ ಥರ ಫುಲ್ ಲೈನ್ ಕಂಪ್ಲೀಟ್ ಮಾಡೋಣ. ಇದು ಕೂಡ ನಾವು ಬಾರ್ಡರ್ಸ್ಗೆಲ್ಲ ಹಾಕ್ತೀವಿ. ನಾವೇನು ಆರಿ ಎಂಬ್ರಾಯ್ಡ್ರಿನಲ್ಲಿ ಯೂಸ್ ಮಾಡ್ತೀವಿ ಅದೇ ಥರ ಇದನ್ನು ಯೂಸ್ ಮಾಡ್ಬೋದು. ಈ ಸ್ಟಿಚ್ಚನ್ನು ಕೂಡ ಸೇಮ್ ಅದೇ ಥರನೇ ನಾವೇನು ನೀಡಲಲ್ಲಿ ಹಾಕಿದ್ದೀವೋ, ಮಾಮೂಲಿ ನೀಡಲಲ್ಲಿ ಅಥವಾ ಆರಿ ಎಂಬ್ರಾಯ್ಡ್ರಿ ಮಾಡಿದ್ದೀವಿ ಅಂತ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಸೇಮ್ ಇದೇ ಥರ ಜಿಗ್ಜಾಗ್ ಹಾಕ್ಕೊಂಡು ಇದರೊಳಗಡೆ ಬೀಡ್ಸ್ ಹಾಕೋದು, ಕಡ್ದಾನ ಬೀಡ್ಸ್ ಹಾಕೋದು ಆ ಥರ ಮಾಡ್ಬೋದು. ಹಾಗೆ ಬಿಟ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಇದು ಕೂಡ ನಾವೇನು ಎಂಡ್ ಮಾಡೋದು ತೋರಿಸಿದ್ವಿ ಅದೇ ಥರನೇ ಫುಲ್ ಚೈನ್ನ ಎಳ್ಕೊಂಡು ಚೈನಿಂದ ಹೊರಗಡೆಗೆ
ನಾವು ನೀಡಲ್ನ ಹಾಕಿ ಕೆಳಗಡೆಗೆ ನಾಟ್ ಮಾಡ್ಕೋಬೇಕು, ದಾರ ಕೆಳಗಡೆಗೆ ತಕ್ಕೊಂಡು. ನೋಡಿ ಈ ಥರ ಕೆಳಗಡೆಗೆ ಹಾಕಿ ನಾಟ್ ಮಾಡಬೇಕು. ಈ ಥರ ಜಿಗ್ಜಾಗಲ್ಲಿ ಬರುತ್ತೆ. ಈಗ ನಾನು ನೆಕ್ಸ್ಟ್ ತೋರಿಸ್ತಾ ಇರೋದು ಟ್ವಿಸ್ಟೆಡ್ ಚೈನ್. ಇಲ್ಲಿ ಚೈನು ಟ್ವಿಸ್ಟ್ ಆಗಿ ಬರೋ ಥರ ಕಾಣಿಸುತ್ತೆ. ಮಾಮೂಲಿ ಕೆಳಗಡೆಯಿಂದ ದಾರ ತೆಗೆದು ನಾವು ಚೈನ್ ಸ್ಟಿಚಲ್ಲೆಲ್ಲ ಏನು ಮಾಡಿದ್ವಿ, ದಾರ ಕೆಳಗಡೆಯಿಂದ ಎಲ್ಲಿ ತೆಗ್ದಿರ್ತೀವೋ ಅದ್ರ ಹತ್ರದಿಂದನೇ ನಾವು ನೆಕ್ಸ್ಟ್ ಚೈನ್ನ ತೆಗಿತಾ ಇದ್ವಿ. ಅದರಲ್ಲಿ ಟ್ವಿಸ್ಟೆಡ್ ಚೈನಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ದಾರ ತೆಗಿತೀವಿ ಮತ್ತು ಟ್ವಿಸ್ಟಾಗಿ ಸುತ್ತ ಕ್ರಾಸಲ್ಲಿ ಸುತ್ತುತ್ತೀವಿ ದಾರನ. ಇಲ್ಲಿ ನೋಡಿ ಈ ಥರ ಬರುತ್ತೆ. ಮತ್ತು ಇದ್ರೊಳಗಡೆ ತೆಗಿಯೋದಿಲ್ಲ ನಾವಿಲ್ಲಿ, ಅಲ್ಲಿ ಒಳಗಡೆ ತೆಗಿಯೋದಿಲ್ಲ, ಅದು ಬಿಟ್ಟು ಹೊರಗಡೆಗೆ ನೀಡಲಿಂದ ಏನು ಚೈನ್ ಹಾಕಿರ್ತೀವೋ ಚೈನಿಂದ ಹೊರಗಡೆಗೆ ಇಲ್ಲಿ ಕ್ರಾಸಲ್ಲಿ ತೆಗೆದು ದಾರ ಸುತ್ತಬಿಟ್ಟು ಚೈನ್ ತೆಗಿತೀವಿ. ಇದು ಟ್ವಿಸ್ಟಾಗಿ ಬರುತ್ತೆ. ನೋಡಿ ಈ ಥರ ಬರುತ್ತೆ. ಒಳಗಡೆ ತೆಗಿಯೋದಿಲ್ಲ ಇದನ್ನು. ಸ್ವಲ್ಪ ಕ್ರಾಸಲ್ಲಿ ಒಂದೇ ಸೈಡ್ ಕ್ರಾಸಲ್ಲಿ ಹಾಕೊಂಡೋಗ್ಬೇಕು. ಚೈನ್ ಹಾಕೊತಾ ಬರ್ತೀವಿ ಹೊರಗಡೆಗೆ. ನಾವೇನು ಚೈನ್ ಹಾಕಿದ್ವಿ ಚೈನ್ ಸ್ಟಿಚ್ಚಲ್ಲಿ ಒಳಗಡೆಯಿಂದನೇ ಥ್ರೆಡ್ ತೆಗಿತಾ ಇದ್ವಿ, ಇದು ಹೊರಗಡೆಯಿಂದ ತೆಗಿತಾ ಬರ್ತೀವಿ. ಇದು ಟ್ವಿಸ್ಟೆಡ್ ಚೈನ್ ಅಂತ. ನೋಡೋಕ್ಕೆ ಟ್ವಿಸ್ಟ್ ಆಗಿರೋ ಥರ ಕಾಣಿಸುತ್ತೆ. ನೋಡಿ ಈ ಥರ ಬರುತ್ತೆ. ಇದೇ ಥರ ಇದನ್ನು ಕೂಡ ಫುಲ್ ಲೈನ್ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬರುತ್ತೆ. ಇದು ಕೂಡ ನಾವು ಯಾವುದೇ ಥರ ಫ್ಲವರ್ಸ್ ಮಾಡ್ಬೋದು, ಇದರಲ್ಲಿ ಏನಾದರೂ ಸ್ಟೆಮ್ಮು ಅಥವಾ ಏನಾದರೂ ಲೀಫ್ ಮಾಡುವಾಗ ಅದಕ್ಕೆಲ್ಲ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಬಾರ್ಡರ್ಗೂ ಯೂಸ್ ಮಾಡ್ಬೋದು. ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ. ಸೇಮ್ ಏನು ಚೈನ ನಾವು ಎಂಡ್ ಮಾಡಿದ್ವಿ ಅದೇ ಥರನೇ ಇದು ಫುಲ್ ಕಂಪ್ಲೀಟ್ ಆಗಿದೆ. ಈಗ ಲಾಸ್ಟಿಗೆ ನಾವು ಮಾಮೂಲಿ ಎಲ್ಲ ಚೈನ್ ಸ್ಟಿಚ್ನ ಹೇಗೆ ಎಂಡ್ ಮಾಡಿದ್ವಿ ಅದೇ ಥರನೇ ದಾರನ ಕೆಳಗಡೆಗೆ ಎಳ್ಕೊಂಡು ಎಂಡ್ ಮಾಡೋಣ. ನೋಡಿ ಇದು ಕಂಪ್ಲೀಟ್ ಆಗಿದೆ. ಈಗ ದಾರ ಕೆಳಗಡೆಗೆ ತೊಗೊಳ್ತಾ ಇದ್ದೀನಿ. ಹೊರಗಡೆಗೆ ತೆಗಿಬೇಕು, ಇದನ್ನು ಕೂಡ ಒಳಗಡೆಗೆ ಹಾಕಬಾರ್ದು. ದಾರ ಕೆಳಗಡೆ ತೊಗೊಂಡು ಕೆಳಗಡೆ ನಾಟ್ ಮಾಡ್ಕೊಳ್ಳೋಣ. ಮಾಮೂಲಿ ನಾವೇನು ಬಟ್ಟೆನ ಎಲ್ಲ ಉಕ್ಸೆಲ್ಲ ಹಾಕುವಾಗ ನಾಟ್ ಮಾಡ್ತೀವೋ ಅದೇ ಥರ. ನೋಡಿ ಇದು ಈ ಥರ ಟ್ವಿಸ್ಟಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಇದು ಕೂಡ ಡಿಸೈನು. ನೋಡಿ ಫಿನಿಶಿಂಗ್ ಈ ಥರ ಬರುತ್ತೆ. ಡಬಲ್ ಚೈನ್ ಸ್ಟಿಚ್ ಅಂದರೆ ಇದು ಡಬಲ್ ಕಲರಲ್ಲಿ ಹಾಕ್ತೀವಿ, ಡಬಲ್ ಕಲರ್ಡ್ ಚೈನ್ ಸ್ಟಿಚ್ ಅಂತ. ನಾವು ಒಂದೇ ನೀಡಲ್ಗೆ 2 ಕಲರ್ ಥ್ರೆಡ್ನ ತೊಗೊಳ್ತೀವಿ. ನೋಡಿ ಇಲ್ಲಿ 1 ಕಲರ್ ಥ್ರೆಡ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದೇ ಸೇಮ್ ನೀಡಲ್ಗೆ ಇನ್ನೊಂದು ಕಲರ್ ಆಪೋಸಿಟ್ ಕಲರ್ ತೊಗೋಬೇಕು, ಕಾಂಟ್ರಾಸ್ಟ್ ಕಲರ್ ಬೇರೆ ಕಲರ್ ತೊಗೊಂಡ್ಬಿಟ್ಟು ಹಾಕ್ಕೋಬೇಕು. ನಾನು ಒಂದು ಡಾರ್ಕ್ ಬ್ರೌನ್ ತೊಗೊಂಡಿದ್ದೀನಿ, ಅದಕ್ಕೆ ಆರೆಂಜ್ ಕಲರ್ ತೊಗೊಂಡಿದ್ದೀನಿ ಇನ್ನೊಂದು ಕಲರು. ಇದನ್ನು ಕೂಡ ಅದೇ ನೀಡಲ್ಗೆ ಹಾಕ್ಕೊಂಡು ಸೇಮ್ ಇರಬೇಕು, ಒಂದೇ ಲೆಂತ್ ಇರಬೇಕು, ಒಂದು ಹೆಚ್ಚು ಒಂದು ಕಡಿಮೆ ಆಗಬಾರ್ದು, ಈಕ್ವಲ್ ಲೆಂತಲ್ಲಿ ತೊಗೋಬೇಕು. ನೋಡಿ ಅದೇ ನೀಡಲ್ಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಥ್ರೆಡ್ನ. ಈಕ್ವಲ್ ಲೆಂತ್ ಇರಬೇಕು. ನೋಡಿ ಸೇಮ್ ಇದೆಷ್ಟಿದೆ ಅಷ್ಟೇ ಇದು ಕೂಡ ಇರಬೇಕು. ಎರಡನ್ನೂ ಸೇರಿಸ್ಬಿಟ್ಟು ಒಟ್ಟಿಗೆ ನಾಟ್ ಮಾಡ್ಕೋಬೇಕು. ಈಗ ಸೇಮ್ ಮಾಮೂಲಿ ಎಲ್ಲ ಚೈನ್ ಸ್ಟಿಚಲ್ಲೂ ಹೇಗೆ ನಾವು ಥ್ರೆಡ್ ತೆಗೆದ್ವಿ ಅದೇ ಥರ ಕೆಳಗಡೆಯಿಂದ ತೆಗಿಬೇಕು. ಆಮೇಲೆ ನಾವು ಚೈನ್ನ ಸ್ಟಾರ್ಟ್ ಮಾಡುವಾಗ ಎಲ್ಲಿ ಥ್ರೆಡ್ ತೆಗೆದಿರ್ತೀವಿ ಆ ತುದಿಯಿಂದನೇ ನಾವು ನೆಕ್ಸ್ಟ್ ಮುಂದಕ್ಕೆ ಚೈನ್ ತೊಗೋಬೇಕು. ಇಲ್ಲಿ 2 ಕಲರ್ ಥ್ರೆಡ್ ಹಾಕಿದ್ದೀವಲ್ಲ, ಅದರಲ್ಲಿ ನಮ್ಗೆ ಯಾವ ಕಲರ್ ಫಸ್ಟ್ ಬೇಕು ಅನಿಸುತ್ತೋ ಆ ಕಲರ್ ಥ್ರೆಡ್ನ ತೊಗೊಂಡು ನೀಡಲ್ ಸುತ್ತ ಸುತ್ಕೋಬೇಕು. ನಾನಿಲ್ಲಿ ಬ್ರೌನ್ ಕಲರ್ ಫಸ್ಟ್ ಸುತ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಸುತ್ಕೋಬೇಕು. ಈಗ ಇದನ್ನು ನಾವು ಮಾಮೂಲಿ ಚೈನ್ ಏನು ಎಳ್ಕೊಳ್ತೀವಿ ಆ ಥರ ಎಳ್ಕೋಬೇಕು. ನೋಡಿ ಈ ಥರ ಬರುತ್ತೆ. ಇದು ಹಾಕುವಾಗ ಸ್ವಲ್ಪ ಥ್ರೆಡ್ ಹ್ಯಾಂಡಲ್ ಮಾಡಬೇಕು. ಒಂದೊಂದ್ಸಲಿ ಒಂದು ಥ್ರೆಡ್ ಮುಂದೆ ಬರುತ್ತೆ, ಒಂದು ಥ್ರೆಡ್ ಹಿಂದೆ ಬರುತ್ತೆ ಈ ಚೈನ್ ಸ್ಟಿಚ್ಚಲ್ಲಿ. ಏಕೆಂದರೆ ಡಬಲ್ ಕಲರ್ ಹಾಕ್ಕೊಂಡಿರ್ತೀವಿ, ಒಂದು ಸಲಿಗೆ ಒಂದೇ ಕಲರ್ ಥ್ರೆಡ್ ತೊಗೊಳ್ತಾ ಇರ್ತೀವಿ, ಒಂದೇ ಕಲರ್ ಚೈನ್ ಹಾಕ್ತಿರ್ತೀವಿ. ಫಸ್ಟು ಬ್ರೌನ್ ಹಾಕ್ಕೊಂಡೆ, ಈಗ ನಾನು ಆರೆಂಜ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಆರೆಂಜ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ. 2 ಒಟ್ಟಿಗೆ ಹಾಕಬಾರ್ದು, ಒಂದ್ಸಲಿ ಒಂದು ಕಲರ್ ಒಂದ್ಸಲಿ ಒಂದು ಕಲರ್. ಈಗ ನೀಡಲ್ ಸುತ್ತ ಆರೆಂಜ್ ಕಲರ್ ಹಾಕ್ಕೊಂಡು ತೆಗಿತಾ ಇದ್ದೀನಿ ಚೈನ್ನ. ನೋಡಿ ಈ ಥರ ಸ್ವಲ್ಪ ಗಂಟಾಗುತ್ತೆ, ಅದನ್ನೆಲ್ಲ ಸರಿ ಮಾಡಿಕೊಂಡು ಎಳ್ಕೊಳ್ಬೇಕು. ನೋಡಿ ಈ ಥರ ಬರುತ್ತೆ. ಈಗ ಅದು ಕೂಡ ಚೈನ್ ಆಯಿತು. ನಾವೇನು ಒಳಗಡೆಯಿಂದ ತೆಗೆದಿದ್ವಿ ಅದೇ ಥರ ಮಾಮೂಲಿ ಒಂದ್ಸಲಿ ಆ ಕಲರ್ ಒಂದ್ಸಲಿ ನಮ್ಗೆ ಯಾವುದು ಆಪೋಸಿಟ್ ಕಲರ್ಸ್ ತೊಗೊಂಡಿರ್ತೀವಿ ಆ ಆಪೋಸಿಟ್ ಕಲರ್ಸ್ ಒಂದ್ಸಲಿ ಒಂದು ಕಲರ್ ಒಂದ್ಸಲಿ ಒಂದು ಕಲರ್. ನಾನಿಲ್ಲಿ ಒಂದ್ಸಲಿ ಬ್ರೌನ್ ತೆಗಿತಾ ಇದ್ದೀನಿ, ಒಂದ್ಸಲಿ ಆರೆಂಜ್ ತೆಗಿತಾ ಇದ್ದೀನಿ. ಈ ಥರ 2 ಕಲರ್ನು ಒಂದೊಂದು ಸಲ ಹಾಕ್ತಾಯಿದ್ದೀನಿ. ಒಂದೇ ಕಲರ್ನ 2 ಸಲ ಹಾಕಿದ್ರೆ
ನೀಡಲಲ್ಲಿ ನಾವೇನು ಥ್ರೆಡ್ ಹಾಕಿರ್ತೀವಿ ಅದು ಉದ್ದ ತುಂಡ ಆಗಿಬಿಡುತ್ತೆ. ಅದಕ್ಕೆ 2 ಕಲರ್ನೂ ನಾವು ಈಕ್ವಲ್ ಆಗಿ ಒಂದೊಂದು ಸಲ ಹಾಕ್ಕೊಂಡು ಬರಬೇಕು, ಇಲ್ಲಾಂದರೆ ಥ್ರೆಡ್ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ. ನೋಡಿ ಈ ಥರ 2 ಕಲರ್ನೂ ಈಕ್ವಲ್ ಆಗಿ ಒಂದ್ಸಲಿ ಆ ಕಲರು ಒಂದ್ಸಲಿ ಈ ಕಲರ್ ಈ ಥರ ಹ್ಯಾಂಡಲ್ ಮಾಡ್ಕೊಂಡು ಹಾಕ್ಕೊಂಡು ಬರಬೇಕು. ಇದು ತುಂಬ ಚೆನ್ನಾಗಿ ಕಾಣುತ್ತೆ ಈ ಸ್ಟಿಚ್ಚು. ಇದಕ್ಕೆ ಮ್ಯಾಜಿಕಲ್ ಚೈನ್ ಸ್ಟಿಚ್ ಅಂತಲೂ ಕರೀತಾರೆ. 2 ಕಲರ್ ಥ್ರೆಡ್ ಯೂಸ್ ಮಾಡಿ ಚೈನ್ ಹಾಕೋದ್ರಿಂದ ನೋಡಿ ಈ ಥರ ಬರುತ್ತೆ. 2 ಚೈನ್ ಹಾಕೋವರೆಗೂ ಅಷ್ಟೇ ಥ್ರೆಡ್ಡು ಗಂಟಾಗೋ ಥರ ಆಗುತ್ತೆ. ಆಮೇಲೆ ಅದು ಈಸಿಯಾಗಿ ಬರುತ್ತೆ, ಯಾವುದೇ ಥರ ಸ್ಟ್ರಕ್ಕೆಲ್ಲ ಆಗೋದಿಲ್ಲ. ನೋಡಿ ಈ ಥರ ಈಸಿಯಾಗಿ ಬರ್ತಾ ಹೋಗುತ್ತೆ ಚೈನು. ಇದೇ ಥರ ಚೈನ್ನ ನಾವು ಫುಲ್ ಕಂಪ್ಲೀಟ್ ಮಾಡೋಣ. ನೋಡಿ ಇದೇ ಥರನೇ ಫುಲ್ ಲೈನ್ ಕಂಪ್ಲೀಟ್ ಮಾಡೋಣ. ನಾವು ಸೇಮ್ ಏನು ಯಾವ ಥರ ಚೈನ್ ಸ್ಟಿಚ್ ಹಾಕಿದ್ವಿ ಅದೇ ಥರನೇ ಇದನ್ನು ಕೂಡ, ಆದರೆ ಒಂದ್ಸಲಿ ಒಂದು ಕಲರ್ ಒಂದ್ಸಲಿ ಒಂದು ಕಲರ್ ಹಾಕ್ಕೊಂಡು ಬರ್ತೀವಿ. ನೋಡಿ ಈಗ ಈ ಲೈನ್ ಫುಲ್ ಕಂಪ್ಲೀಟ್ ಆಗಿದೆ. ಈಗ ಮಾಮೂಲಿ ಎಲ್ಲ ಚೈನು ಯಾವ ಥರ ಎಂಡ್ ಮಾಡಿದ್ವಿ ಅದೇ ಥರ ನೀಡಲ್ ಕೆಳಗಡೆ ತೆಗೆದ್ಬಿಟ್ಟು ಎಂಡ್ ಮಾಡೋಣ. ನೋಡಿ ಈ ಥರ ಆಯಿತು. ಹತ್ತಿರದಿಂದ ನೋಡಿದ್ರೆ ನೋಡಿ ಈ ಥರ ಫಿನಿಶಿಂಗ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಇಲ್ಲಿ ಬ್ರೋಕನ್ ಚೈನ್ ಅಂತ ನೆಕ್ಸ್ಟ್ ಸ್ಟಿಚ್ಚು. ಮಾಮೂಲಿ ನಾವೇನು ಚೈನ್ ಸ್ಟಿಚ್ಚಿಗೆ ತೆಗೆದ್ವಿ ಅದೇ ಥರನೇ ಚೈನ್ ತೆಗಿಬೇಕು. ಇಲ್ಲಿ ಏನು ದಾರ ಕೆಳಗಡೆಯಿಂದ ತೆಗ್ದಿದ್ದೀವಿ ಅದರಿಂದ ಸ್ವಲ್ಪ ಮುಂದಕ್ಕೆ ನೀಡಲ್ ಚುಚ್ಚಿ ನಾವು ಥ್ರೆಡ್ನ ತೆಗಿಬೇಕು. ನೋಡಿ ಈ ಥರ ಏನು ದಾರ ತೆಗ್ದಿದ್ದೀವಿ ಅದರಿಂದ ಸ್ವಲ್ಪ ಮುಂದಕ್ಕೆ ನೋಡಿ ಈ ಥರ ಬರುತ್ತೆ. ಇಲ್ಲಿ ಸುತ್ತಿ ಹಾಕಬಾರ್ದು, ದಾರ ನೀಡಲ್ ಮೇಲ್ಗಡೆಯಿಂದ ಒಂದು ಸೈಡಿಂದ ಬರಬೇಕಷ್ಟೇ. ಸುತ್ತ ಹಾಕಿದ್ರೆ ಅದು ಟ್ವಿಸ್ಟ್ ಆಗಿಬಿಡುತ್ತೆ. ನೋಡಿ ಮತ್ತೆ ಅದರೊಳಗಡೆಯಿಂದ ತೆಗಿಬಾರ್ದು. ನಾವೇನು ಟ್ವಿಸ್ಟೆಡ್ ಚೈನಲ್ಲಿ ತೆಗೆದ್ವಿ ಅದೇ ಥರ ಸ್ವಲ್ಪ ಮುಂದಕ್ಕೆ ಚಿಕ್ಕದಾಗಿ ತೆಗಿಬೇಕು. ಈ ಥರ ಇದು ಕ್ರಾಸಲ್ಲಿ ತೆಗಿಬಾರ್ದು, ಸ್ಟ್ರೇಟಾಗಿ ಏನು ಲೈನ್ ಹಾಕಿರ್ತೀವಿ ಆ ಸ್ಟ್ರೇಟಲ್ಲಿ ತೆಗಿಬೇಕು. ತೆಗೆದು ಈ ಥರ ಟ್ವಿಸ್ಟ್ ಮಾಡಬಾರ್ದು, ಸುತ್ತಿ ಹಾಕಿದ್ರೆ ಅದು ಟ್ವಿಸ್ಟೆಡ್ ಚೈನ್ ಆಗುತ್ತೆ. ನೋಡಿ ಈ ಥರ ಮಾಡಿದ್ರೆ ಚೈನು ಬ್ರೋಕನ್ ಚೈನ್ ಥರ, ಇಲ್ಲಿ ಕಂಪ್ಲೀಟ್ ಆಗಿರೋ ಚೈನ್ ಇರಲ್ಲ, ಅರ್ಧ ಚೈನ್ ಬಂದಿರೋ ಥರ ಕಾಣಿಸುತ್ತೆ. ನೋಡಿ ಈ ಥರ ಮುಂದೆಯಿಂದ ತೆಗಿಬೇಕು, ಹೊರಗಡೆಯಿಂದ ಸ್ವಲ್ಪ ಮುಂದಕ್ಕೆ ತೆಗೆದು ಈ ಥರ ಸ್ಟ್ರೇಟಾಗಿ ತೆಗಿಬೇಕು. ನಾವು ಟ್ವಿಸ್ಟೆಡ್ ಚೈನಲ್ಲಿ ಕ್ರಾಸಲ್ಲಿ ತೆಗೆದ್ವಿ, ಇದರಲ್ಲಿ ಸ್ಟ್ರೇಟಲ್ಲಿ ಮತ್ತು ಸುತ್ತಿ ಹಾಕಲ್ಲ. ಇದರಲ್ಲಿ ಈ ಥರ ಬರುತ್ತೆ ನೋಡಿ. ಚೈನ್ ಏನು ಹಾಕಿದ್ದೀವಿ ಅದು ಅರ್ಧ ಚೈನ್ ಬಂದಿರೋ ಥರ ಒಂದು ಸೈಡ್ ಕಾಣುತ್ತೆ. ಇದು ಬ್ರೋಕನ್ ಚೈನ್ ಸ್ಟಿಚ್ ಅಂತ. ಇದು ತುಂಬ ಚೆನ್ನಾಗಿ ಬರುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನಾನು ಆ್ಯಂಕರ್ ಥ್ರೆಡ್ ಡಬಲ್ ಕಲರ್ ಕೂಡ ಬರುತ್ತೆ, ಡಬಲ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ, ಡಬಲ್ ಶೇಡಲ್ಲಿ ಕಾಣಿಸುತ್ತೆ. ಇದು ನಾವು ಏನು ಫ್ಲವರ್ಸ್ ಎಲ್ಲ ಹಾಕುವಾಗ ಈ ಕಲರ್ ಥ್ರೆಡ್ಸ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಡಬಲ್ ಶೇಡ್ ಇರೋದ್ರಿಂದ ಫ್ಲವರ್ ಕೂಡ ಡಬಲ್ ಶೇಡಲ್ಲಿ ಕಾಣುತ್ತೆ. ನೋಡಿ ಇದೇ ಥರ ಫುಲ್ ಲೈನ್ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಬರುತ್ತೆ ಈ ಸ್ಟಿಚ್ಚು. ನೋಡಿ ಕೆಳಗಡೆ ಬ್ರೌನ್ ಇದೆ ಡಬಲ್ ಶೇಡ್ ಇರೋದ್ರಿಂದ, ಮೇಲ್ಗಡೆ ರೆಡ್ ಇದೆ. ಈ ಥರ ಬರುತ್ತೆ ಇದು, ಈ ಥರ ಫಿನಿಶಿಂಗ್ ಕಾಣಿಸುತ್ತೆ. ಈಗ ಸೇಮ್ ನಾವೆಲ್ಲ ಏನು ಚೈನ್ ಸ್ಟಿಚ್ನ ಎಂಡ್ ಮಾಡಿದ್ವಿ ಅದೇ ಥರನೇ ಸೇಮು ನೀಡಲ್ನ ಮುಂದಕ್ಕೆ ಚುಚ್ಕೊಂಡು ಕೆಳಗಡೆಗೆ ತೆಗೆದು ಎಂಡ್ ಮಾಡಬೇಕು. ಈ ವಿಡಿಯೋದಲ್ಲಿ ನಾನು ಬೇಸಿಕ್ಕಾಗಿ ನಾವು ಏನು ಚೈನ್ ಸ್ಟಿಚ್ ಹಾಕ್ತೀವಿ ಅದರಲ್ಲಿ 4 ವೆರೈಟೀಸ್ ತೋರಿಸಿದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಚೈನ್ ಸ್ಟಿಚ್ಚಲ್ಲೇ ಇನ್ನೂ ತುಂಬ ಥರ ಬರುತ್ತೆ, 10ರಿಂದ 15 ಥರ ಸ್ಟಿಚ್ ಬರುತ್ತೆ. ನಾನಿಲ್ಲಿ ಬೇಸಿಕ್ ಸ್ಟಿಚ್ಗಳನ್ನ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಡಿಫ್ರೆಂಟ್ ಆಗಿರೋವಂಥ ಚೈನ್ ಸ್ಟಿಚ್ ತೋರಿಸ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.